ಮಾತಾಡ್ತೀನಿ. ಓಕೆ, ಸೊ ಫೈನಲಿ ಮಾತಾಡಿಲ್ಲ ಥ್ಯಾಂಕ್ ಯು ಆ್ಯಂಡ್ ಬರ್ತೀನಿ ಥ್ಯಾಂಕ್ ಯು. ಈಗ ಮೋಕೆ ಇಂಜಿನ್ ಒಬ್ಬರು ಪ್ರತಿ ಸಿನಿಮಾಗ ನಮ್ಮ ಮೋಕೆ ಮಂದರು ಆ್ಯಂಡ್ ಸುನಿಲನ್ನೇ ಬೈದಿನಾಗೆ ನಂಗೆ ಮಾತಾಡಿಲ್ಲ ಭಾರಿ ಖುಷಿ. ಯಾಕೆ ಬಂದಿದ್ದೆ ನಾಟ್ ಓನ್ಲಿ ಫಾರ್ ಜೈನ್ ಬಂದು ನಾವು ಒಂದು ತುಳು ಸಿನಿಮಾ ಆಗೋದು ಈ ತುಳು ಸಿನಿಮಾ ಇಂಡಸ್ಟ್ರಿಗೆ ಒಂದು ಮಲ್ಲ ಬೂಸ್ಟರ್ ಆದ ಬಿಕಾಸ್ ನೀವು ಪಲ್ಯಾಕನೆ ತುಳು ಸಿನಿಮಾ ಇಂಡಸ್ಟ್ರಿ ಗ್ರೋ ಆಗೋದು ಯಾರನ್ನ ಮಸ್ತ್ ವರ್ಷದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಗ್ರೋ ಆಗೋದು ಡೆಫಿನೆಟ್ಲಿ. ಬಟ್ ಅಣ್ಣನ ಒಂದು ಕ್ಯಾರೆಕ್ಟರ್ ಹತ್ರ ಅನ್ನೇ ನಮ್ಮ ಸಿನಿಮಾ ಮಲ್ತಿನ ಹತ್ರ ಹೋಪ್ಫುಲಿ ನಮ್ಮ ಎಕ್ಸ್ಪೆಕ್ಟ್ ಮಾಡ್ಬಂದಿನ ಲೆವೆಲ್ ಬ್ಯಾರಿಯರ್ಸ್ ಮಾತ್ರ ಬ್ರೇಕ್ ಮಾಡ್ತದೆ ನಮ್ಮ ಇಂಡಸ್ಟ್ರಿದಾದ ಬಿಸ್ನೆಸ್ ಆ್ಯಂಗಲ್ ಉಂಟು ಆ್ಯಂಡ್ ಜಾಸ್ತಿ ಮಲ್ಕೊಂಡು ನಾನು ಇನ್ನೊಂದಿಲ್ಲ. ಅದೇ ರೀತಿ ಎಲ್ಲ ಕನ್ನಡ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಟ್ ದಿ ಎಂಡ್ ಥ್ಯಾಂಕ್ ಯು ಹೇಳೋದಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸುನಿಲ್ ಶೆಟ್ಟಿ ಸರ್ಗೆ ನನಗೆ ಫಸ್ಟ್ ಡೇ ಐ ವಾಸ್ ಲಿಟ್ರಲಿ ನನ್ನ ಟೀಮ್ ಹತ್ರ ಹೇಳ್ತಿದ್ದೆ, ನನಗೆ ಭಯ ಆಗ್ತಿದೆ, ನನಗೆ ಹೆಂಗೆ ಹೇಳಬೇಕು ಗೊತ್ತಿಲ್ಲ, ಅವರ ಪ್ಯಾಟರ್ನ್ ಹೆಂಗೆ ಅಂತ ಗೊತ್ತಿಲ್ಲ, ಕ್ಯಾರವಾನ್ಗೆ ಹೋದಾಗ ಮತ್ತೆ ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ, ನಾನು ಹೆಲಿಕಾಪ್ಟ್ರೆಲ್ಲ ತರಿಸಿದ್ದೀನಿ, ತುಳುಲೆಲ್ಲ ಹೆಲಿಕಾಪ್ಟ್ರೆಲ್ಲ ತರಿಸೋದು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಬಟ್ ಅಣ್ಣ ಬರ್ತಿದ್ದಾರೆ ಅಂದರೆ ನನ್ನ ಪ್ರೊಡ್ಯೂಸರ್ ಮಂಜುನಾಥ್ ಇರಲಿ, ಅನಿಲ್ ಶೆಟ್ಟಿ ಇರಲಿ, ಸುಧಾಕರ್ ಶೆಟ್ಟಿ ಇರಲಿ, ನಾನು ಹೇಳಿದ್ರಲ್ಲೇ ನಾವೆಲ್ಲ ಕಾರಲ್ಲಿ ಇದೆಲ್ಲ ಕಾರಲ್ಲಿ ಶೂಟೆಲ್ಲ ಆಗಿದೆ, ಕಾರ್ ಆಗಿದೆ, ಬಸ್ ಆಗಿದೆ, ಎಲ್ಲ ಆಗಿದೆ. ಸುನಿಲ್ ಅಣ್ಣ ಬರ್ತಿದ್ದಾರೆ, ನನಗೆ ಹೆಲಿಕಾಪ್ಟರ್ ಬೇಕು ಅಂತ ಹೇಳಿದ್ದೀನಿ ನಾನು. ಬಟ್ ಅವ್ರು ಏನು ಹೇಳಿಲ್ಲ, ಸುನಿಲ್ ಅಣ್ಣ ಬರ್ತಿದ್ದಾರೆ ಕನ್ಫರ್ಮ್ ಅಲ್ವಾ, ಹಂಗಾದ್ರೆ ಹೆಲಿಕಾಪ್ಟರ್ ಬರಲಿ ಪರವಾಗಿಲ್ಲ ಅಂತ ಎಲ್ಲ ಮಂಜು ಆಗಿರಲಿ ಎಲ್ಲ ಪ್ರೊಡ್ಯೂಸರ್ಸು ನನಗೆ ಸಪೋರ್ಟ್ ಮಾಡೋದು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸುನಿಲ್ ನಾನು ಹೇಳಿದೆ ಅಲ್ವಾ, ಮೊದಲ ದಿನ ನಾನು ಅರ್ಥ ಆಗ್ಬಿಡ್ತೀನಿ, ಮೊದಲ ದಿನ ನನಗೆ ಲಿಟ್ರಲಿ ಅವ ಶಿವರಿಂಗ್, ನಾನು ಹೇಳೋದಾ ಬೇಡ ನನಗೆ ಅದೇ ಭಯ ಆಯಿತು, ಒಂದು ದಿನಕ್ಕೆ ಎಷ್ಟು ಶಾರ್ಟ್ ತಗೋತಾರೆ ಹೆಂಗೆ ಅಂತ. ಟ್ರಸ್ಟ್ ಮೀ, ನನಗೆ ಈಗ ನಾನೊಬ್ಬ ಬಾಲಿವುಡ್ ಸ್ಟಾರ್ ಜೊತೆ ಡಿರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋವಂಥದ್ದು ನನಗೆ ಮೈಂಡಿಗೆ ಬರ್ತಿಲ್ಲ. ಬಿಕಾಸ್ ಅಣ್ಣ ಶಾರ್ಟು ನೋಡೋಲ್ಲ, ನಾವೆಲ್ಲ ಹೆಂಗೆ ಅಂದರೆ ನಾವು ಎಷ್ಟೋ ಕಲಿಬೇಕು. ನಾವೊಂದು ಶಾರ್ಟ್ ಆದ ತಕ್ಷಣ ಹೋಗಿ ಮಾನಿಟರ್ ನೋಡ್ತೀವಿ, ಚೆನ್ನಾಗಿದೆ ಇನ್ನೊಂದು ಮಾಡ್ಬೋದಾ ಅಂತ. ಅಣ್ಣ ಕೇಳ್ತಾರೆ ನಿನ್ಗೆ ಓಕೆನಾ, ಆರ್ ಯು ಸ್ಯಾಟಿಸ್ಫೈಡ್, ಅವ್ರು ಹೋಗ್ತಾರೆ ಹಂಗೆ. ಆಮೇಲೆ ಬಂದರೆ ಕ್ಯಾರವ್ಯಾನ್ ಅಲ್ಲಿ ವೇಸ್ಟ್ ಅದು ನಮ್ದು ಏನು ಕೆಲಸ ಇದೆ. ಇವತ್ತು ಲಿಟ್ರಲಿ ಹೆಲಿಕಾಪ್ಟರ್ ಶೂಟ್ ಇತ್ತು, ನಮ್ಗೆ ಗೊತ್ತಲ್ಲ ತುಳು ಅಂದರೆ ನಾವು ಹೆಲಿಕಾಪ್ಟರ್ ತರಿಸೋದೇ ದೊಡ್ಡ ವಿಷಯ. ಬಟ್ ಅಣ್ಣ ಅದು ಟಕ್ ಹಿಂಗಿತ್ತು ಕೆಲಸ, ಒಂದು ನಿಮಿಷನೂ ಲೇಟ್ ಮಾಡಿದೆ ಅಥವಾ ಊಟದ ಟೈಮೆಲ್ಲ ಅವ್ರು ನೋಡಿದೆ, ನನಗೆ ಬೇಕಾದಂಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ನಾವು ಇನ್ನೂ ತುಂಬ ಕಲಿಯೋದಕ್ಕಿದೆ, ನಾವು ತುಂಬ ಕಲಿಯುವಂಥದ್ದಿದೆ ಅಣ್ಣನ ಹತ್ರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇಡೀ ತುಳು ಸಿನಿಮಾ ರಂಗದ ಪರವಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಆ್ಯಂಡ್ ಈಗಲೂ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಒಂದಂತೂ ಐ ವಿಲ್ ಗಿವ್ ದ ಅಶ್ಯೂರೆನ್ಸ್, ಸುನಿಲ್ ಅಣ್ಣನ ನಾನು ಸುಮ್ಮನೆ ಈ ಸಿನಿಮಾ ಕರ್ಕೊಂಬಂದಿಲ್ಲ. ನಾವೇನು ಬರೆದಿದ್ವಿ, ನಾನು ಪ್ರಸನ್ನ ಶೆಟ್ಟಿ ಬೈಲೂರು ಬರೀತಾ ಇರಬೇಕಾದ್ರೆ ನಮಗೆ ಥಾಟ್ ಬಂದಾಗ ಅಲ್ಲೊಬ್ಬ ಒಂದು ಲಾರ್ಜ್ ಸ್ಕೇಲ್ ಪರ್ಸ್ನಾಲಿಟಿ ಬೇಕು ಅಂತ ಇತ್ತು ನಮಗೆ. ಬಟ್ ನಾವೇನು ಅನ್ಕೊತಾ ಇದ್ವಿ ಅಂದರೆ ನಮ್ಮ ಲಿಮಿಟಲ್ಲಿ ಯಾರು ಸಿಗ್ತಾರೆ, ನಮಗೆ ಯಾರು ರೀಚಬಲ್ ಇದ್ದಾರೆ, ಇವ್ರು ಆಗ್ಬೋದು. ಒಂದು ಸಲ ಸುನಿಲ್ ಶೆಟ್ಟಿ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಡಿಸ್ಕಷನ್ ಬಂತು. ನಾನು ಆಗಲೇ ಕಟ್ ಮಾಡಿದೆ, ಸಾಕು ನಮ್ಗೆ ಅಲ್ಲೆಲ್ಲ ಹೋಗಿ ನಮ್ಮಿಂದ ಆಗೋದೆಲ್ಲ, ನಮ್ಗೆ ಯಾರು ರೀಚಬಲ್ ಇದ್ದಾರೆ ಅವ್ರನ್ನ ಕರ್ಸೋಣ ಅಂತ ಒಂದು 2-3 ಹೆಸರಿತ್ತು. ಬಟ್ ಅಣ್ಣನಿಗೆ ಅಪ್ರೋಚ್ ಆದಮೇಲೆ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗಿ ಅವ್ರು ಮಾಡಿರೋದು. ಬಟ್ ನಮಗಿತ್ತು, ಅವ್ರು ಬಂದ ಮೇಲೆ ಎಷ್ಟೋ ಜನರು ಸುನಿಲ್ ಶೆಟ್ಟಿ ಅವರು ಸ್ಕ್ರೀನಲ್ಲಿದ್ದಾರೆ ಅಂತ ಬರೋರಿದ್ದಾರೆ. ಸೊ ಅವ್ರಿಗೆ ₹1 ಅಂದರೆ ಬೇಜಾರಾಗಬಾರ್ದು, ಆ ಲೆವೆಲಲ್ಲಿ ಅಣ್ಣನ ತೋರಿಸುವಂತಹ ಒಂದು ನ್ಯಾಯಯುತವಾಗಿರುವಂತಹ ಪ್ರಯತ್ನ ನಾವು ಮಾಡಿದ್ದೀವಿ. ಐ ಕ್ಯಾನ್ ಅಶ್ಯೂರ್ ಯು, ಅಣ್ಣನ ನೋಡಿದಾಗ, ಸುನಿಲ್ ಶೆಟ್ಟಿ ಅವರು ನೋಡಿದಾಗ ಯು ವಿಲ್ ಬಿ ಡೆಫಿನೆಟ್ಲಿ ಸ್ಯಾಟಿಸ್ಫೈಡ್ ಅನ್ನೋಂಥ ಒಂದು ಅಶ್ಯೂರೆನ್ಸನ್ನು ಕೊಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಜೈ ಸಿನಿಮಾ ಇದು ಕೇವಲ ನನ್ನ ತಂಡದ ಸಿನಿಮಾ ಅಲ್ಲ, ಇದು ತುಳು ಸಿನಿಮಾ ರಂಗ ಒಗ್ಗಟ್ಟಿನಲ್ಲಿ ಮಾಡೋದಕ್ಕೆ ಹೊರಟಿರುವಂಥ ಒಂದು ಪ್ರಯತ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಇನ್ನೂ 2-3 ದಿನ ಶೂಟ್ ಇದೆ, ರಿಲೀಸ್ ಟೈಮಲ್ಲಿ ತುಂಬ ಸಪೋರ್ಟ್ ಬೇಕು. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಹೋಲ್ ಟೀಮ್. ಅಂದರೆ ಇಲ್ಲಿ ಚೇರ್ ಹಾಕಿದ್ರೆ ಫುಲ್ ಬೇಕು ಚೇರು. ನನ್ನ ಅಂದರೆ ಒಬ್ಬೊಬ್ಬರು ಹೆಸರು ಹೇಳೋಕ್ಕಾಗಲ್ಲ, ನನ್ನ ರೈಟರ್ ಇರ್ಬೋದು ಪ್ರಸನ್ನ ಶೆಟ್ಟಿ ಬೈಲೂರು, ಎಡಿಟರ್ ಇರ್ಬೋದು, ಆ್ಯಂಡ್ ಕ್ಯಾಮ್ರಾಮ್ಯಾನ್ ಆಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಸ್ಟಂಟ್ ಮಾಸ್ಟರ್ ಇರ್ಬೋದು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಆ್ಯಂಡ್ ನವೀನ್ ಶೆಟ್ಟಿ ನಮ್ಮ ಕೊರಿಯೋಗ್ರಾಫರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.